ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಪ್ರಕಾರ ನಾನು ಮನೆ ಮರ್ಯಾದೆ ತೆಗಿಯೋನಾದ್ರೆ ನೀನು ಈ ಮನೇನೆ ತೆಗೆದ್ಬಿಡ್ತೀಯ. ಯಾಕೆ ಸೊಸೆ ಮುದ್ದು ಸಾಕಾಯ್ತಾ? ನಿಂಗೆ ಸಾಕಾಗ್ಲಿ ಅಂತಾನೆ ಹೇಳಿ. ಈ ಮನೇನ ಅಡ್ಡ ಇಟ್ಟು ನೀನು ಸಾಲ ತಗೊಂಡಿದ್ದೀಯಾ? ಈ ಮನೆ ಮರ್ಯಾದೆನ ತೆಗಿಬೇಕು ಅಂತ ಹೊರಟಿದ್ದೀಯ. ಸೊಸೆ ಮುದ್ದು, ಈಗ ನೀನು ಸಾಲ ಮಾಡಿದ್ಯಲ್ಲ, ಅವಳು ಯಾರು? ದೀಪಿಕಾ ಹೆಸರು ಹೇಳ್ಬಿಡ್ತಾರ? ಬೇಡ ಮಾವ. ನೀನು ಆ ರೌಡಿಗಳ ಹತ್ರ ಸಾಲ ಮಾಡಿದೆ. ಆ ರೌಡಿಗಳು ನಿನ್ನನ್ನು ಆಟಿಸ್ಕೊಂಡು ಬಂದರು. ಈ ವಿಷಯ ತಾತಂಗೆ ಗೊತ್ತಾಯ್ತು. ಅವರು ಈ ಮನೇನ ಅಡ ಇಟ್ಟು ಆ ರೌಡಿಗಳ ಹತ್ರ ಮಾಡಿರೋ ಸಾಲನ ತೀರ್ಸಿದ್ರು. ಮೈ ಡಿಯರ್ ಸೊಸೆ ಮುದ್ದು, ನೀನು ನನ್ನ ಬಗ್ಗೆ ಮಾತಾಡ್ತೀಯಾ? ಸಂಧ್ಯಾ ಬಿಟ್ಬಿಡು. ಈ ಟೈಮಲ್ಲಿ ಇವರನ್ನ ಮಾತಾಡ್ಸೋದು ಬೇಡ. ಕರೆಕ್ಟಾಗಿ ಹೇಳಿದೆ. ಹಾಡು ಹೇಳುವಾಗ ಮಾತು ಯಾಕೆ? ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿ ಕೈನ. ನಾವಿಲ್ಲೇ ನಿಂತಿದ್ರೆ ಇವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಬಾ ನಾವು ಹೋಗೋಣ. ಎಂಡ ತುಂಬ್ಕೊಂಡ್ ಮೈನಾ ಎಂಡ ನಿಂಗೆ ಜೋಡಿಸ್ತೀನಿ. ಕುಡ್ದಾಗ ಎಲ್ಲರೂ ನಿಜ ಹೇಳ್ತಾರೆ ಅಂತ ಕೇಳಿದ್ದೆ. ಮಾವ ಹಾಗೂ ಕಂಠ ಪೂರ್ತಿ ಕುಡ್ದಿದ್ದಾರೆ. ದೀಪಿಕಾ ಹತ್ರ ತಗೊಂಡಿರೋ ದುಡ್ಡನ್ನ ಏನ್ ಮಾಡಿದ್ರು ಅಂತ ಈಗಲೇ ಕೇಳ್ಬಿಡ್ತೀನಿ. ಮಾವ ನಿಜ ಹೇಳಿ, ದುಡ್ಡೆಲ್ಲ ಏನ್ ಮಾಡಿದ್ರಿ? ವಿಚ್ ಮನಿ? ಯಾವ ದುಡ್ಡು? ಅದೇ ಮಾವ, ದೀಪಿಕಾ ಹತ್ರ ಇಸ್ಕೊಂಡು ಕೊಟ್ನಲ್ಲ, ಅದೇ ದುಡ್ಡು. ಯಾವ ದುಡ್ಡು ಇಲ್ಲ, ಎಲ್ಲ ದುಡ್ಡು ನಂದು. ಆದರೆ ಈಗ ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಸರಿ ಆಯ್ತು, ಅದೆಲ್ಲ ದುಡ್ಡು ನಿಮ್ದೆ. ಅದನ್ನ ಎಲ್ಲಿಟ್ಟಿದ್ದೀರಾ? ದುಡ್ಡ? ಯಾವ ದುಡ್ಡು ಇಲ್ಲ, ಎಲ್ಲ ದುಡ್ಡು ಸೇಫಾಗಿ ಇಟ್ಟಿದ್ದೀನಿ. ಇಲ್ಲ ಅಂತೀರಾ, ಇದೆ ಅಂತೀರಾ? ಕರೆಕ್ಟಾಗಿ ಹೇಳಿ ಮಾವ. ಆದರೆ ಈಗ ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಎಲ್ಲ ದುಡ್ಡು ನಂದೆ, ಎಲ್ಲ ದುಡ್ಡು ನಂದೆ. ಮಾವ, ಮಾವ, ಅಂದ್ರೆ ಇವ್ರ ಹತ್ರ ದುಡ್ಡಿರೋದಂತೂ ನಿಜ. ಇರ್ಲಿ, ಬೆಳಿಗ್ಗೆ ವಿಚಾರಿಸ್ಕೊಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.